ಇಡೀ ಮಾಧ್ಯಮ ಕ್ಷೇತ್ರಕ್ಕೆ ಏನೊಂದು ಗ್ರಾಮೀಣ ಬಸ್ ಪಾಸ್, ಆರೋಗ್ಯ ಸಂಜೀವಿನಿ, ಈಗ ನಮಗೇನು ನಿವೇಶನ ಸೌಲಭ್ಯ ಕೊಡ್ತು ಅಂತ ಅಂದರೆ ಅದನ್ನ ಒಂದು ವ್ಯವಸ್ಥೆ ಮಾಡ್ತು ಅಂತ ಸರ್. ಅದೇ ಸರ್, ಭರವಸೆ ಅಂಥದ್ದೊಂದು ಏನು ಪ್ರಯತ್ನ ಮಾಡ್ತಾ ಅಂತ ಹೇಳಿದ್ದಾರೆ. ಆ ಒಂದು ನಮ್ಮ ಖುಷಿಯಲ್ಲಿ ನಾವು ವಿಶೇಷವಾಗಿ ಪ್ರಭಾಕರ್ ಸರ್ ಅವರಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪತ್ರಕರ್ತರಿಂದ ಅವ್ರಿಗೊಂದು ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಒಂದೇ ಪ್ರಶ್ನೆ, ಪತ್ರಿಕೋದ್ಯಮ ಸರಿ ಇದೆಯಾ ಅಥವಾ ಸರಿ ಇಲ್ಲೋ? ಸರಿ ಇದೆ ಅಂತ ಹೇಳಕ್ಕೆ ನಮ್ಮ ಹತ್ರ ಏನು ಕಾರಣಗಳು ಕಾಣಿಸ್ತಾ ಇಲ್ಲ ಜಾಸ್ತಿ. ಆದ್ರೆ ಪತ್ರಿಕೋದ್ಯಮ ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಜನ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಒಬ್ಬ ಪತ್ರಕರ್ತನಾಗಿ ಪತ್ರಿಕೋದ್ಯಮ ಸರಿ ಇಲ್ಲ ಅಂತ ಯಾರಾದರೂ ಹೇಳಿದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಯಾಕೆಂತಂದ್ರೆ ನಾನು ಒಂದು 25 ವರ್ಷಗಳಿಂದ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೆ. ವಿಜಯ ಕರ್ನಾಟಕ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಅದಕ್ಕೂ ಮೊದಲು ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೆ. ಅವತ್ತು ನಮ್ಗೆಲ್ಲ ಒಬ್ಬ ಗುರುಗಳು ಅಂತ ಇರ್ತಾ ಇದ್ರು. ನಾನು ಕೋಲಾರವಾಣಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಬಿ.ವಿ. ನರಸಿಂಹಮೂರ್ತಿ ಅಂತ ಸಂಪಾದಕರಿದ್ರು. ನನಗೆ ಟೇಬಲ್ ಮುಂದೆ ಕೂರಿಸ್ಕೊಳ್ಳೋರು, ಈ ಸುದ್ದಿ ನೋಡಿ ಹೇಗೆ ಬರಬೇಕು, ಒಂದು ಅಕ್ಷರ ಕೂಡ ಕಾಗುಣಿತ ಹೆಚ್ಚು ಕಮ್ಮಿ ಆಗಬಾರ್ದು, ಸಂಪಾದಕೀಯ ಅಂದ್ರೆ ಹೀಗಿರ್ಬೇಕು, ಕ್ರೀಡಾ ವರದಿ ಅಂದ್ರೆ ಹೀಗಿರ್ಬೇಕು, ತನಿಖಾ ವರದಿ ಅಂದ್ರೆ ಹೀಗಿರ್ಬೇಕು, ರಾಜಕೀಯ ವಿಶ್ಲೇಷಣೆ ವರದಿ ಹೀಗಿರ್ಬೇಕು ಅಂತ ನಮ್ಗೆಲ್ಲ ಹೇಳ್ಕೊಡ್ತಾರೆ. ನಮಗೆ ಏನ್ ಪತ್ರಕರ್ತ ಅಂತಂದ್ರೆ ಪೆನ್ ಇದೆ, ಪೇಪರ್ ಇದೆ, ನಾವು ಬರೆದಿದ್ದೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಅವ್ರು ನಮಗೆ ಪಾಠ ಮಾಡಕ್ ಶುರು ಆದ್ಮೇಲೆ ಇಲ್ಲ, ಪತ್ರಿಕೋದ್ಯಮ ಅಂತಂದ್ರೆ ಅದರಲ್ಲಿ ನೈತಿಕತೆ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಒಂದು ಸತ್ಯ ಇರುತ್ತೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾವು ವಿಜಯ ಕರ್ನಾಟಕಕ್ಕೆ ಬಂದಾಗ ಈಶ್ವರ ದೈತಾಳ್ ಅವ್ರ ಸಂಪಾದಕರು, ಮಾದೇವಪ್ಪ ಅವರು ಚೀಫ್ ರಿಪೋರ್ಟರ್, ನಮ್ಗೆ ಅವ್ರು ಪಾಠ ಮಾಡೋರು, ನೋಡಪ್ಪ ಪತ್ರಿಕೋದ್ಯಮ ಅಂತಂದ್ರೆ ನೀನು ಬರೆದಿದ್ದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಬರವಣಿಗೆ 4 ಜನ ಮೆಚ್ಕೋಬೇಕು, ಅವಾಗ ನೀನು ಪತ್ರಕರ್ತನಾಗೋಕೆ ಸಾಧ್ಯ ಅಂತ. ಅವಾಗೆಲ್ಲ ಪತ್ರಿಕೆಗಳಲ್ಲಿ ನಮ್ಗೆ ಸಾಕಷ್ಟು ಸ್ಪೇಸ್ ಸಿಗ್ತಾ ಇತ್ತು. ಯಾಕಂದ್ರೆ ನಮ್ಮ ಜೊತೆಲಿ ಕೆಲಸ ಮಾಡುವಂತೂ ಹಲವಾರು ಇದ್ದಾರೆ, ಶಶಿಧರ್ ಇರ್ಬೋದು, ಎಲ್ಲರೂ ಸುಮಾರು ಜನ ಇದ್ದಾರೆ. ಬೆಳಗ್ಗೆ ಎದ್ದು ಪೇಪರ್ ನೋಡ್ತಾ ಇದ್ವಿ, ನಾವು ಬರ್ದಿದ್ದ ಆರ್ಟಿಕಲ್ ಮತ್ತೆ ಸುದ್ದಿ ಯಾವ ಪೇಜಲ್ಲಿ ಬಂದಿದೆ ಅಂತ. ಯಾರಾದ್ರೂ ಫೋನ್ ಮಾಡ್ತಾರೆ ನಾವು ಆರ್ಟಿಕಲ್ಗೆ, ಆ ತರ ನಾವು ಕಾತರದಿಂದ ಕಾಯ್ತಾ ಇದ್ದಂತ ದಿನಗಳಿತ್ತು. ಯಾಕೆಂತಂದ್ರೆ ಒಂದು ಟಿವಿ ಚಾನೆಲ್ಗಳು ಯಾರು ಇರಲಿಲ್ಲ. ಪತ್ರಿಕೆಗಳು ಅಂತಂದ್ರೆ ಪತ್ರಿಕೆಯಲ್ಲಿ ಬರೆಯೋ ಸುದ್ದಿ ಅಂತಂದ್ರೆ ಓದುಗರಿಗೆ ಅದೇ ವೇದ ವಾಕ್ಯ. ನಾನು ಅವತ್ತು ವಿಜಯ ಕರ್ನಾಟಕದಲ್ಲಿ ನನಗೆ 3 ಅಂಕಣಗಳನ್ನ ನಾನು ಬರೀತಾ ಇದ್ದೆ. ಆದ್ರೆ ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ. ಯಾಕೆ ಅಂತಂದ್ರೆ ತಂತ್ರಜ್ಞಾನ ಬೆಳೆದ್ಬಿಟ್ಟಿದೆ. ಇವತ್ತು ನಮಗೆ ಪತ್ರಿಕೋದ್ಯಮಕ್ಕೆ ಸವಾಲಾಗಿ ಕಾಣಿಸ್ತಾ ಇರುವಂತದ್ದು 2 ವಿಚಾರ. ಒಂದು ಫೇಕ್ ನ್ಯೂಸ್, ಇನ್ನೊಂದು ಊಹಾ ಪತ್ರಿಕೋದ್ಯಮ. ಅಂತಂದ್ರೆ ಊಹೆ ಮೇಲೆ ನಾವು ಬರ್ಕೊಂಡ್ಬಿಡುವಂಥದ್ದು. ಇದೇ ತರ ಆಗಿರ್ಬೋದು. ಇದಕ್ಕೆ ನಿನ್ನೆ ನಡೆದಂತ ಒಂದು ಘಟನೆ ಇರುತ್ತೆ. ಈಗ ಜುಲೈ 15ನೇ ತಾರೀಕು ಬೆಂಗಳೂರಲ್ಲಿ AICC OBC ಮುಖಂಡರ ಸಭೆ ನಡೀತಾರೆ. ಆ ಕಮಿಟಿನಲ್ಲಿ ಅವರೊಬ್ಬರು ಮೆಂಬರ್ ಅಷ್ಟೇನೆ. ಅದಕ್ಕೆ ಬೆಳಗ್ಗೆಯಿಂದ ವ್ಯಾಖ್ಯಾನಗಳು ಶುರುವಾಗಿದೆ. ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರಪತಿ ಕಳಿಸ್ತಾರೆ, ಡೆಲ್ಲಿಗೆ ಹೋಗ್ತಾರೆ. ಈಗ ಬುಧವಾರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ನಾವು ಸುದ್ದಿ ಹಾಕ್ಬಿಟ್ಟು ಅಂತ ನಮ್ಗೆ ಗಿರೀಶ್ ಹೇಳಿದ್ರು. ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಹಾಕಿ ಹೋಗ್ತಾ ಇದ್ದಾರೆ. ಅದು ಹೇಳಿಲ್ಲ ಅಂತಂದ್ರೆ ದಿಲ್ಲಿಗೆ ದೌಡು, ಹೈಕಮಾಂಡ್, ಪುಲಾವ್, ಈ ತರ ಎಲ್ಲ ಸುದ್ದಿಗಳು ಸ್ಟಾರ್ಟ್ ಆಗ್ತಿರ್ತಾರೆ. ಇನ್ನೊಂದು ಪ್ರಸಂಗ ನನ್ನ ತುಮಕೂರಲ್ಲಿ ಕೂಡ ಹೇಳಿದೆ. ಈ ಮಂಗಳೂರಲ್ಲಿ ಹೋಮಗಲಭೆಗಳಾದಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು CM ಮನೆಗೆ ಬಂದಿದ್ರು. ಇನ್ನೂ ಕಾರ್ ಹಿಡಿದು ಒಳಗೆ ಹೋಗ್ತಾ ಇದ್ದಾರೆ. CM ಅವರು ಕೂಡ ಅವ್ರು ಭೇಟಿ ಮಾಡಿರ್ಲಿಲ್ಲ. ಆಗ್ಲೇ ಸುದ್ದಿ ಬರೋಕ್ ಸ್ಟಾರ್ಟ್ ಆಯ್ತು. ಮುಖ್ಯಮಂತ್ರಿಗಳ ನಿವಾಸಕ್ಕೆ ದಿನೇಶ್ ಗುಂಡೂರಾವ್ ಭೇಟಿ, ಜಿಲ್ಲಾ ಉಸ್ತುವಾರಿ ಇದಕ್ಕೆ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. CM ಅವರು ನದಿಯವರು ಆ ಭೇಟಿನೇ ಆಗಿಲ್ಲ ಇನ್ನು. ಆಗ್ಲೇ ಸುದ್ದಿ ಬರೋಕ್ ಸ್ಟಾರ್ಟ್ ಆಯ್ತು. ಹೋಮ್ ಮಿನಿಸ್ಟರ್ ಬಂದ್ರು. ಹೋಮ್ ಮಿನಿಸ್ಟರ್ ಯಾಕೆ ಬಂದ್ರು ಅಂದ್ರೆ ಒಬ್ಬ ಮುಖ್ಯಮಂತ್ರಿಗಳ ಮನೆಗೆ ಮಂತ್ರಿಗಳು ಬರೋದು ಸಹಜ. ಹೋಮ್ ಮಿನಿಸ್ಟರ್ ಬಂದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಕ್ ಬಂದಿದ್ದಾರೆ. ಪರಮೇಶ್ವರ್ ಅವರು ತೀವ್ರ ಬೇಸರ ಆಗ್ಬಿಟ್ಟಿದೆ. ಹಾಗೆ ಹೀಗೆ ಹೈಕಮಾಂಡ್ ಕೂಡ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದೆ. ಈ ತರದ್ದೆಲ್ಲ ಬರಕ್ ಸ್ಟಾರ್ಟ್ ಆಗೋದು. ಅಂತಂದ್ರೆ ನಾವೇನಾಗ್ಬಿಟ್ಟಿದೀವಿ ಅಂದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು. ಕೊಟ್ಮೇಲೆ ಏನ್ ಮಾಡ್ತೀವಿ ನಾವು, ಅದನ್ನ ಸಮರ್ಥನೆ ಮಾಡ್ಕೊಳ್ತೀವಿ. ಒಂದು ಸುದ್ದಿನೇ ಇರಲ್ಲ, ಇಲ್ಲದೆ ಇರೋ ಸುದ್ದಿಗೆ ನಾವು ಜೀವ ತುಂಬಿಡ್ತೀವಿ. ಆ ಸುದ್ದಿನ ಅರಿಬಿಟ್ಬಿಡ್ತೀವಿ. ಆಮೇಲೆ ಆ ಸುದ್ದಿ ಕೊಟ್ಬಿಟ್ಟಿದೀವಲ್ಲ, ಆಫೀಸಲ್ಲಿ ಕೇಳ್ತಾರೆ, ಅದನ್ನ ನಾವು ಸಮರ್ಥನೆ ಮಾಡ್ಕೋಬೇಕು. ಅವಾಗ ಹಿಂಗ್ ಬಂದಿದ್ರಂತೆ, ನಿಜನ ರಾಜೀನಾಮೆ ಕೊಡು, ಇಲ್ಲಪ್ಪ ಆ ತರ ಯಾವ್ದು ಕೊಟ್ಟಿಲ್ಲ, ಇಲ್ಲ ಕೊಟ್ಟಿರ್ಬೇಕು ನೋಡಿ ಸರ್. ಆಮೇಲೆ ಡೆಲ್ಲಿಗೆ ಹೋಗ್ತೀವಿ. ಅಲ್ಲಿ ಯಾರೋ ರಾಷ್ಟ್ರೀಯ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ. ಅಲ್ಲಿರೋದು ಇಬ್ಬರೇ, ಒಂದು ಮುಖ್ಯಮಂತ್ರಿಗಳು ಇರ್ತಾರೆ, ಇನ್ನೊಬ್ರು ರಾಷ್ಟ್ರೀಯ ನಾಯಕರು ಇರ್ತಾರೆ. ಏನೇ ಚರ್ಚೆ ನಡೆದಿದ್ರು ಅವ್ರಿಬ್ಬರ ಮಧ್ಯೆ. ಅದ್ರ ಮೇಲೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ವಿರೋಧ, ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು,
ಆಯ್ತು, ಅವ್ರು ಇಬ್ರು ಮಾತಾಡೋದು ಮೂರನೇವ್ರಿಗೆ ಯಾರಿಗೆ ಗೊತ್ತಾಗಿರುತ್ತೆ? ಯಾರಾದ್ರೂ ಟೇಬಲ್ ಕೆಳಗಾದ್ರೂ ಇರ್ಬೇಕಲ್ಲ, ಯಾರಾದ್ರೂ ಕೇಳಿಸ್ಕೊಳ್ಳೋಕೆ. ಹೀಗೆ ಇದನ್ನ ನಾವು ಊಹಾ ಪತ್ರಿಕೋದ್ಯಮ ಅಂತ ಹೇಳ್ತೀವಿ. ಈ ತರ ಊಹಾ ಪತ್ರಿಕೋದ್ಯಮದಿಂದ ಹೊರದವರಿಗೆ ಖುಷಿ ಕೊಡ್ಬೋದು ಅಷ್ಟೇನೆ, ಬಟ್ ಅದರಿಂದ ಅಪಾಯ ಜಾಸ್ತಿ, ಪರಿಣಾಮಗಳು ಜಾಸ್ತಿ ಆಗ್ತವೆ. ಯಾಕೆಂತಂದ್ರೆ ನಾವು ಒಂದ್ಸತಿ ಬಿಟ್ಟ ಬಾಣ ಕೊಟ್ಟ ಸುದ್ದಿಯನ್ನ ಮತ್ತೆ ವಾಪಸ್ ತಗೊಳ್ಳೋದಂತೂ ಆಗೋದಿಲ್ಲ. ನಿನ್ನೆ ಗೃಹ ಸಚಿವರು ಹೇಳ್ತಾ ಇದ್ರು, ನೀವು ಸುಳ್ಳು ಹಾಕ್ಬಿಡ್ತೀರಾ, ಒಂದು ಕ್ಲಾರಿಫಿಕೇಶನ್ ಹಾಕ್ರಪ್ಪ ಅಂತಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಸುದ್ದಿ ಹೊಡೆದ್ಬಿಟ್ಟು ಎಲ್ಲೋ ಕೊನೆಯಲ್ಲಿ ಒಂದು ಕಣ್ತಪ್ಪಿನಿಂದ ಪ್ರಮಾದ ಆಗಿದೆ ಅಂತೇಳಿ ಒಂದು ಹಾಕ್ತಿದ್ದೀರಾ. ಹೀಗಾಗಿ ನಾವು ಪತ್ರಕರ್ತರು ಅಂತಂದ್ರೆ ನಾವು ಸಮಾಜವನ್ನ ಬೆಸೆಯುವ, ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಮಾನವೀಯ ಮೌಲ್ಯಗಳನ್ನ ಬೆಸೆಯುವಂತ ನೇಕರಾಗ್ತದೆ. ಅದು ಬಿಟ್ಟು ನಾವು ಸುಳ್ಳು ಸುದ್ದಿಗಳಿಂದ ಯಾರಿಗೇನು ಪ್ರಯೋಜನ ಅಂತ ತಕ್ಷಣಕ್ಕೆ ನಮ್ಗೆ ಸಂತೋಷ ಆಗ್ಬೋದು, ನಾನು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೀನಿ ಅಂತ. ಆದ್ರೆ ಇದರಿಂದ ಸಮಾಜಕ್ಕಾಗ್ಲಿ ಬೇರೆ ಯಾರ ಪತ್ರಕರ್ತ ಸಮೂಹಕ್ಕಾಗಿ ಯಾರಿಗೂ ಕೂಡ ಒಳ್ಳೇದಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಇವತ್ತು ಮುದ್ರಣ ಮಾಧ್ಯಮ ಇರ್ಬೋದು, ವಿದ್ಯುನ್ಮಾನ ಮಾಧ್ಯಮ ಇರ್ಬೋದು, ಇವೆರಡರಿಗಿಂತ ಹೆಚ್ಚಾಗಿ ಇವತ್ತು ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಗಿಂತ ಹೆಚ್ಚಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಾನಾಗ್ಲಿ DC ಅವರು ಮತ್ತೆ SP ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆಯಲ್ಲ, ಅದನ್ನ ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ. ರಾಜಕಾರಣಿಗಳನ್ನ ವಿಚಿತ್ರವಾಗಿ ಚಿತ್ರೀಕರಣ ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾರೆ. ನೋಡೋರಿಗೆ ಅದೊಂಥರ ಖುಷಿ, ಆದ್ರೆ ಒಂಥರ ವ್ಯಂಗ್ಯವಾಗಿ, ಒಂಥರ ಹಾಸ್ಯದ ದಾಟಿನಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಳ್ತಾ ಇದೀವಿ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದನ್ನ ಯಾವ್ದಕ್ಕೆ ಬಳಸ್ಕೋಬೇಕು ನಾವು ಅದಕ್ಕೆ ಬಳಸ್ಕೊಳ್ತಾ ಇಲ್ಲ. ಬಟ್ ಯಾವ್ದು ಬಳಸ್ಕೋಬಾರ್ದು ಅದಕ್ಕೆ ನಾವು ಬಳಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಯ ಪತ್ರಕರ್ತರಿಗೆ ನಾವೊಂದು ಕೆಟ್ಟ ಪರಂಪರೆಗೆ ನಾಂದಿಯನ್ನ ಆಡ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ಸುಮಾರು ಜನ ಪತ್ರಕರ್ತರಲ್ಲಿ ಇದ್ದೀರಾ, ಎಲ್ಲರೂ ಕೂಡ ಇದನ್ನ ಒಪ್ತೀರಾ ಅಂತ ನನ್ನ ಅನಿಸಿಕೆ. ಇವತ್ತು ಮಾಧ್ಯಮಗಳು ಮುಂಚೆ ಎಲ್ಲ ಆದಾಯನೇ ಇರಲಿಲ್ಲ, ಬರೋ ಆದಾಯದಲ್ಲೇ ಪತ್ರಿಕೆಗಳನ್ನು ನಡೆಸ್ಕೊಂಡು ವಸ್ತುನಿಷ್ಠವಾಗಿ ವರದಿಗಳನ್ನ ಪ್ರಕಟ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತು ಆದಾಯ ಚೆನ್ನಾಗಿದೆ, ಆದ್ರೆ ಪತ್ರಿಕೋದ್ಯಮ ಕೆಳಗಡೆ ಹೋಗ್ತಾ ಇದೆ. ಹೀಗಾಗಿನೇ ಪತ್ರಕರ್ತರನ್ನ, ಪತ್ರಿಕೋದ್ಯಮವನ್ನ ಅನುಮಾನದಿಂದ ನೋಡುವಂತಹ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಎಲ್ಲದರ ಮಧ್ಯೆ ನಮ್ಮ ಅಸ್ತಿತ್ವವನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂತ ಒಂದು ಪ್ರಶ್ನೆ ಇವತ್ತು ಎದುರಾಗಿದೆ. 2024ರಲ್ಲಿ ಒಂದು 2024ರಲ್ಲಿ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ ಸೂಚ್ಯಂಕದಲ್ಲಿ ಭಾರತ 181 ದೇಶಗಳ ಪೈಕಿ ಪತ್ರಿಕೋದ್ಯಮದಲ್ಲಿ ಇವತ್ತು 150ನೇ ಸ್ಥಾನದಲ್ಲಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂತ ನಾವು ಮನವರಿಕೆ ಮಾಡ್ಕೋಬೇಕು. ಗಮನಿಸಬೇಕಾದ ಮತ್ತೊಂದು ಅಂಶ ಅಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಇವತ್ತೇನು ಕುಸಿತಾ ಇದೆ, ಅದ್ರ ಜೊತೆಗೆ ವಾಕ್ ಸ್ವಾತಂತ್ರ್ಯ ಕೂಡ ಕಡಿಮೆ ಆಗ್ತಾ ಇದೆ. ವಾಕ್ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತ ಇವತ್ತು 109ನೇ ಸ್ಥಾನಕ್ಕೆ ಕುಸಿದೆ. ನಿಜಕ್ಕೂ ಕೂಡ ಇದನ್ನ ಪತ್ರಕರ್ತರ ಮಿತ್ರರು ಮನವರಿಕೆ ಮಾಡ್ಕೋಬೇಕು ಅಂತ ನನ್ನ ಮನವಿ. ನಮ್ದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ. ಸಂವಿಧಾನವನ್ನ ಉಳಿಸುವಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಗಂಭೀರವಾದಂತಹ ಪ್ರಯತ್ನವನ್ನ ಮಾಡಬೇಕು. ಇವತ್ತೇನು ವಾಕ್ ಸ್ವಾತಂತ್ರ್ಯ ಮತ್ತೆ ಪತ್ರಿಕಾ ಸ್ವಾತಂತ್ರ್ಯ ಕುಸಿತಾ ಇದೆ, ಇದ್ರ ಬಗ್ಗೆ ಇಂಥ ಕಾರ್ಯಕ್ರಮಗಳ ಮೂಲಕ ಚಿಂತನೆ ನಡೆದ್ರೆ ಬಹಳ ಒಳ್ಳೆಯದು. ಯಾಕೆಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ನಮ್ಗೇನು ಪತ್ರಿಕಾ ಸ್ವಾತಂತ್ರ್ಯ ಅಂತಂದ್ರೆ ಪ್ರತ್ಯೇಕವಾದ ಸ್ವಾತಂತ್ರ್ಯ ಏನಲ್ಲ. ಹೀಗಾಗಿ ನಾವು ಸಂವಿಧಾನದಲ್ಲಿ ಕೊಟ್ಟಿರುವ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ವಾಕ್ ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸುವಂತಹ ಕೆಲಸವನ್ನ ಮಾಡಬೇಕು ಅಂತ ನನ್ನ ಮನವಿ. ಸಾವಿರಾರು ವರ್ಷಗಳ ಈ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತೆ ಆಧ್ಯಾತ್ಮಿಕ ಬೆಸುಗೆಯನ್ನ ಕಲಿಯೋದಕ್ಕೆ ಆವತ್ತಿನ ಕಾಲದಲ್ಲಿ ಬ್ರಿಟಿಷರು ಪ್ರಯತ್ನವನ್ನ ಮಾಡಿದ್ರು. ಅದನ್ನ ನಿವಾರಣೆ ಮಾಡೋಕ್ಕೋಸ್ಕರ ನಮ್ಮ ಹಿರಿಯರೆಲ್ಲರೂ ಕೂಡ ಅವತ್ತು ಹೋರಾಟವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಪತ್ರಿಕಾ ರಂಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಪಾತ್ರವನ್ನ ನಿರ್ವಹಿಸಿತ್ತು ಅನ್ನೋದನ್ನ ನಾವು ಎಲ್ಲರೂ ಕೂಡ ಓದಿ ತಿಳ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಯ ಪತ್ರಕರ್ತರಿಗೆ ಒಂದು ಪಾಠ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಮನವಿ. ಭಾರತದ ಮೊದಲ ಪತ್ರಿಕೆ ಅಂತ ಹೇಳ್ತಾರೆ, ಅದು ಬೆಂಗಾಲ್ ಗೆಜೆಟ್ ಅಂತ. ಬ್ರಿಟಿಷರು ಹೇಗೆ ಭಾರತವನ್ನ ವಿಭಜನೆ ಮಾಡಕ್ಕೆ ಹೊರಟಿದ್ರು, ಯಾವ ರೀತಿ ಜನರನ್ನ ಉಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಅವತ್ತು ಆ ಪತ್ರಿಕೆ ಗಟ್ಟಿ ದನಿಯಲ್ಲಿ ಹೇಳುವ ಮೂಲಕ ಹೆಚ್ಚು ಜನಪ್ರಿಯ ಆಗಿತ್ತು. ಬಳಿಕ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿರಿಯರು ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತದ್ದೇ. ಅದರಲ್ಲೂ ನಮ್ಮ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು, ತಿಲಕ್ ಅವರು, ಇವರೆಲ್ಲರೂ ಕೂಡ ಆರಂಭಿಸಿದಂತ ಪತ್ರಿಕೆಗಳು ಬೇರೆ ಬೇರೆ ಧ್ವನಿಗಳಲ್ಲಿ ಕೆಲಸ ಮಾಡಿರುವಂತದ್ದು ನಿಮ್ಗೆಲ್ಲರೂ ಕೂಡ ಗೊತ್ತೈತೆ. ಹೀಗಾಗಿ ಭಾರತೀಯ ಪತ್ರಿಕಾ ಪರಂಪರೆ, ಸ್ವಾತಂತ್ರ್ಯ ಹೋರಾಟವನ್ನ ಕಟ್ಟಿದ ಚರಿತ್ರೆ ಇರುವಂತೆ ಕೂಡ ಭಾರತವನ್ನ ಜಾತ್ಯತೀತ ಮತ್ತೆ ಧರ್ಮಾತೀತವಾಗಿ ಒಟ್ಟಾಗಿ
ನಿಲ್ಲಿಸಿದ ಹೆಮ್ಮೆ ನಮ್ಮ ಪತ್ರಿಕೋದ್ಯಮ. ಇವತ್ತು ಹಲವಾರು ಹಿರಿಯರು ಸೇರಿ ನಮ್ಮ ಪತ್ರಿಕೋದ್ಯಮವನ್ನ ಕಟ್ಟಿ ಬೆಳೆಸಿದ್ದಾರೆ. ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆಶ್ರಯವನ್ನ ಪಡ್ಕೊಂಡಿದ್ದೇವೆ. ಆದ್ರೆ ನಾವು ಹೋಗ್ತಾ ಇರುವಂತ ದಾರಿ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ನಾವೆಲ್ಲರೂ ಕೂಡ ಒಮ್ಮೆ ಅವಲೋಕನವನ್ನ ಮಾಡ್ಕೋಬೇಕು. ಯಾಕೆಂತಂದ್ರೆ ಮುಂಚೆ ನಾವೇನೇ ಬರೆದ್ರು ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವತ್ತು ಟಿವಿನಲ್ಲಿ ಒಂದು ನೀವು ಸುದ್ದಿ ಹಾಕಿ, ಪತ್ರಿಕೆನಲ್ಲಿ ಒಂದು ನೀವು ಸುದ್ದಿ ಬರೀರಿ, ಇಮಿಡಿಯೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ರಿಯಾಕ್ಟ್ ಮಾಡ್ತಾರೆ. ಈಗಾಗಲೇ ಹೇಳಿದ್ರು, ಇವಾಗ ಆಲ್ರೆಡಿ ಸುಮಾರು ಯೂಟ್ಯೂಬ್ ಚಾನಲ್ಗಳು ಬಂದಿದೆ. ಬೆಂಗಳೂರಲ್ಲಂತೂ ಕೂಡ ವಿಧಾನಸೌಧ ಸಮ್ಮೇಳನ ಸಭಾಂಗಣವೇ ಸಾಕಾಗಲ್ಲ ಪತ್ರಕರ್ತರಿಗೆ, ಅಷ್ಟೊಂದು ಚಾನಲ್ಗಳು ಬಂದಿದೆ. ಒಂದ್ ಕಡ್ಡಿಗೆ ಒಂದು ಮೊಬೈಲ್ ಫೋನ್ ಸಿಗಿಸ್ಕೊಂಡು ಯಾವುದೋ ಒಂದು ಹೆಸರು ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ಅಂತಲ್ಲ, ಬಟ್ ಅದಕ್ಕೆ ಲಘು ಲಗಾಮ ಇಲ್ಲ, ಒಂದು ಕಾನೂನೇ ಇಲ್ಲ. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಪತ್ರಿಕೋದ್ಯಮ ಕಾವಲು ನಾಯಿ ಅಂತ ಹೇಳ್ತಾ ಇದ್ರು. ಇವತ್ತು ಪತ್ರಿಕೋದ್ಯಮಕ್ಕೆ ಒಂದು ಕಾವಲು ನಾಯಿ ಇಡುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಏನ್ ಹೇಳ್ತಾ ಇದೀವಿ ನಾವು, ಫ್ಯಾಕ್ಟ್ ಚೆಕ್ ಅಂತ ಏನ್ ಹೇಳ್ತಾ ಇದ್ವಿ. ಈ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೇನೆ ಸರ್ಕಾರ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾ ಇದೆ. ಜೊತೆಗೆ ಇಂಥ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಆಗೋದಕ್ಕೋಸ್ಕರನೇ ಈಗ ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನು ಕೂಡ ನಾವು ಜಾರಿಗೆ ತರಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಪತ್ರಿಕೋದ್ಯಮ ತನ್ನ ಗಟ್ಟಿತನವನ್ನ ಯಾವ ರೀತಿ ಕಳ್ಕೊಳ್ತಾ ಇದೆ, ಇದಕ್ಕೆ ಕಾರಣ ಯಾರು ಅನ್ನೋದನ್ನ ನಾವು ಅವಲೋಕನ ಮಾಡಬೇಕು. ಇವತ್ತೇನಾಗಿದೆ, ಜರ್ನಲಿಸಮ್ ಅಂತಂದ್ರೆ ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್. ಬೆಳಗ್ಗೆ ಬರೋದು ಮೈಕ್ ಹಿಡ್ಕೊಡೋದು, ಮುಖ್ಯಮಂತ್ರಿಗಳ ಮನೆ ಹತ್ರ ಒಂದು ಟೀಮು, ಅಪೋಸಿಷನ್ ಲೀಡರ್ ಮನೆ ಹತ್ರ ಒಂದು ಟೀಮು, ಇನ್ನೊಬ್ಬ ಲೀಡರ್ ಮನೆ ಹತ್ರ ಒಂದು ಟೀಮು. ಸರ್ ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಾ? ಸರ್ ಇವ್ರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಾ ಅಂತಂದ್ರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್. ಇವತ್ತು ನೋಡಿ, ಪತ್ರಿಕೆಗಳಲ್ಲಿ ನಿಮ್ಗೆ ಕಾಣೋದು ಮೂರೇ ವಿಚಾರ: ಒಂದು ರಾಜಕಾರಣ, ಒಂದು ಅಪರಾಧ, ಇನ್ನೊಂದು ಸಿನಿಮಾ. ಅದು ಬಿಟ್ರೆ ಪತ್ರಿಕೆಗಳು ಮತ್ತೆ ಪತ್ರಿಕೋದ್ಯಮ ಜನಪರ ಆಗಿರ್ಬೇಕು, ಸಮಾಜಮುಖಿ ಆಗಿರ್ಬೇಕು ಅಂತೆಲ್ಲ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು. ಇವತ್ತು ನಮ್ಮ ದೇಶದಲ್ಲಿ ಏನಾದ್ರೂ ಸ್ವಾತಂತ್ರ್ಯ ಸಿಕ್ಮೇಲೆ ನಮ್ಮ ದೇಶದಲ್ಲಿ ಏನಾದ್ರೂ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಪತ್ರಿಕೆಗಳೇ ಕಾರಣ. ಅಂತಂದ್ರೆ ಪತ್ರಿಕೆಗಳು ಏನೇನು ಅಭಿವೃದ್ಧಿ ಕೆಲಸ ಆಗ್ಬೇಕು, ಜನರಿಗೆ ಯಾವ ರೀತಿ ಕೆಲಸ ಆಗ್ಬೇಕು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸಗಳನ್ನು ಮಾಡ್ತಾ ಇದ್ವಿ. ಒಂದು ಪತ್ರಿಕೆ ಸುದ್ದಿ ಮಾಡಿದ್ರೆ ಮರುದಿವಸ ಬೆಳಗ್ಗೆ ರಾಜಕಾರಣಿಗಳು ನನ್ನ ಬಗ್ಗೆ ಏನಾದ್ರು ಬರೆದಿದ್ದಾರಾ, ಇದರಿಂದ ನನಗೇನಾದ್ರೂ ಅಪಾಯ ಇದೆಯಾ ಅನ್ನುವಂತ ಯೋಚನೆ ಮಾಡ್ತಾ ಇರುವಂತ ದಿನಗಳಲ್ಲಿ ಎಷ್ಟೋ ವರ್ಷಗಳಿಂದ ಸರ್ಕಾರಗಳು ಬಿದ್ದೋಗಿರೋದನ್ನು ನೋಡಿದೀವಿ ನಾವು. ಮಂತ್ರಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿರುವಂತದನ್ನು ಕೂಡ ನೋಡಿದೀವಿ. ಆದ್ರೆ ಇವತ್ತು ಅಷ್ಟು ಗಂಭೀರತೆ ಸುದ್ದಿಗಳಲ್ಲಿ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಓದುಗರಿಗೆ ಏನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ. ಟಿವಿ ನೋಡೋ ವೀಕ್ಷಕರಿಗೆ ಏನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಪಾಯ ಅಂದ್ರೆ, ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಈ ಮಾತನ್ನು ಹೇಳ್ತಾ ಇರ್ತಾರೆ. ನಾವು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಇದೀವಿ, 21ನೇ ಶತಮಾನದಲ್ಲಿ ಇದೀವಿ. ಮೌಢ್ಯವನ್ನ ಬಿತ್ತುವಂತ ಕೆಲಸ ಇದನ್ನ ನಾವು ಟಿವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಜ್ಯೋತಿಷಿಗಳನ್ನ ಕೂರಿಸ್ಕೊಂಡು ನೋಡೋರಿಗೆ ಅದರಲ್ಲಿ ಮೌಢ್ಯವನ್ನು ಬಿತ್ತುವಂಥದ್ದು ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಅಂದ್ರೆ ಜನ ಇದನ್ನ ಇಷ್ಟಪಡ್ತಾರೆ ಅಂತ ನಾವೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಏನಾಗಿದೆ ಅಂತಂದ್ರೆ, ಜನ ಒಂದು ಕಡೆ ಆದ್ರೆ ಮಾಧ್ಯಮನೇ ಒಂದು ಕಡೆ ಆಗೋ ತರ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಉಳಿದಂತೆ ಈಗಾಗಲೇ ಕಣಸೋಗಿ ಅವರು ಮತ್ತೆ ಶಿವಾನಂದ ತಗಡೂರು ಅವರು ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಇವತ್ತು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ನಮ್ಮ ಪತ್ರಿಕೋದ್ಯಮ ಎದುರಿಸ್ತಾ ಇದೆ. ಸತ್ಯ ಮತ್ತೆ ಸಂವಿಧಾನದ ಮೌಲ್ಯಗಳನ್ನ ಮತ್ತೆ ಬೆಸೆಯುವ ರೀತಿಯಲ್ಲಿ ನಮ್ಮ ಪತ್ರಕರ್ತರ ಮಿತ್ರರು ಕೆಲಸ ಮಾಡಿದ್ರೆ ಸಮಾಜಕ್ಕೂ ಕೂಡ ಅನುಕೂಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಉಳಿದಂತೆ ಪತ್ರಕರ್ತರ ಬೇಡಿಕೆಗಳ ವಿಚಾರ ಅದನ್ನು ಹೇಳಿಲ್ಲ ಅಂತಂದ್ರೆ ಇಲ್ಲಿ ಯಾರು ಬರೋದಿಲ್ಲ. ಮುಖ್ಯವಾದ ವಿಚಾರ, ನಮ್ಮ ಶಿವಾನಂದ ತಗಡೂರು ಅವರು ಮತ್ತೆ ಅವರ ಟೀಮ್ ಹಲವಾರು ವರ್ಷಗಳ ಹೋರಾಟದ ಪರವಾಗಿ ಇವತ್ತು ಬಸ್ ಪಾಸ್, ಗ್ರಾಮೀಣ ಬಸ್ ಪಾಸ್ ಅಂತ ಹೇಳಿದೆ. ಪತ್ರಕರ್ತರು ಅಂತಂದ್ರೆ ಅವೇನು ನಮ್ಗೆ ಚಿನ್ನ ಕೊಡಿ, ಬೆಳ್ಳಿ ಕೊಡಿ, ಆಸ್ತಿ ಕೊಡಿ, ಅಂತಸ್ತು ಕೊಡಿ ಅಂತ ಏನು ಕೇಳಲ್ಲ. ಯಾಕೆಂತಂದ್ರೆ ಪತ್ರಿಕಾ ವೃತ್ತಿಗೆ ಯಾರೋ ಶ್ರೀಮಂತರ ಮಕ್ಕಳು, ಕಾರ್ಪೊರೇಟ್ ಸಂಸ್ಥೆಗಳ ಮಕ್ಕಳು ಯಾರು ಬರಲ್ಲ. ಈ ಮೀಡಿಯಾ ಬರೋರೆಲ್ಲ ಮಧ್ಯಮ ವರ್ಗದವ್ರ ಮಕ್ಕಳೇ ಬರೋದು. ಅದು ಅವತ್ತೆಲ್ಲ ಆಸಕ್ತಿಯಿಂದ ಇವತ್ತು ಪತ್ರಿಕೋದ್ಯಮ ಅಂತಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ. ನಾನು ಒಂದು ಮೈಕ್ ಹಿಡ್ಕೊಂಡ್ಬಿಟ್ರೆ ನಾನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ಬಿಲ್ ನಾವೇ ತಿಳ್ಕೊಳ್ಬಹುದು ಅನ್ನುವಂತ. ಯಾಕೆಂತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರುವಂತ ಪತ್ರಿಕೋದ್ಯಮದ ಸ್ಥಿತಿಗತಿಗಳೇ ಬೇರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಸ್ಥಿತಿಗತಿಗಳೇ ಬೇರೆ. ಬೆಂಗಳೂರಲ್ಲಿ ವಿಧಾನಸೌಧ ಆಫೀಸು ವಿಧಾನಸೌಧ ಇಷ್ಟಕ್ಕೆ ಮುಗಿದೋಗುತ್ತೆ. ಬಟ್ ಇಲ್ಲ ಆ ತರ ಅಲ್ಲ. ನೀವು ಹಳ್ಳಿ ಸುತ್ತೀರಾ, ತಾಲೂಕುಗಳಿಗೆ ಹೋಗ್ತೀರಾ, ಜಿಲ್ಲೆಗಳಿಗೆ ಹೋಗ್ತೀರಾ. ಹೀಗಾಗಿ ನಿಮ್ಮ ಬೇಡಿಕೆ ಬಹಳ ಕಡಿಮೆ. ಅದರಲ್ಲಿ ಒಂದು ಪ್ರಮುಖವಾದಂತ ಬೇಡಿಕೆಗೆ ಇಟ್ಕೊಂಡು ನಮ್ಮ ಶಿವಾನಂದ ತಗಡೂರು ಸುಮಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು. ಈಗ ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದ್ಸತಿ ಪತ್ರಕರ್ತರ ಸಮ್ಮೇಳನದಲ್ಲಿ ಘೋಷಣೆ ಮಾಡಿದ್ರು, ಬಜೆಟ್ ಅಲ್ಲೂ ಘೋಷಣೆ ಮಾಡಿದ್ರು. ಅದನ್ನ ಸರ್ಕಸ್ ಮಾಡಿ ಈಗ ಮೊನ್ನೆ ಜುಲೈ 1ನೇ ತಾರೀಕು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡುವಂತ ಯೋಜನೆ ಜಾರಿಗೆ ಬಂದಿದೆ. ಅದಕ್ಕೆ ಇದು ಎಲ್ಲರಿಗೂ ಸಿಗಲ್ಲ, ಅದ್ರಲ್ಲೇನೋ ಲೋಪದೋಷಗಳಿದ್ದಾವೆ ಅಂತ ನಾನು ಶಿವಾನಂದ ತಗಡೂರು ಹೇಳಿದೆ. ಫಸ್ಟ್ ಯೋಜನೆ ಬಂದ್ಬಿಡ್ಲಿ, ಆಮೇಲೆ ಅದ್ರಲ್ಲಿ ಏನಿದ್ರು ಅದನ್ನ ಸರಿ ಮಾಡ್ಕೊಂಡು ಹೋಗೋಣ ಅಂತ.
ಅದರಲ್ಲಿ ಮುಂಚೆ ಪೂರ್ಣಾವಧಿ ಪತ್ರಕರ್ತರು ಅಂತ ಹಾಕ್ಬಿಟ್ಟಿದ್ರು, ಈಗ ಅದನ್ನ ಅರೆಕಾಲಿಕ ಅಂತ ಮಾಡಿದ್ವಿ. ಆಮೇಲೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ಜಿಲ್ಲಾ ಪತ್ರಿಕೆಗಳು ಬಂದು, ತಾಲೂಕು ಪತ್ರಿಕೆಗಳು ಬಂದು, ಈ ರೀತಿ ಏನೋ ಕಂಡೀಷನ್ಸ್ ಹಾಕಿದ್ರೆ ಅದನ್ನೆಲ್ಲರೂ ಚೇಂಜ್ ಮಾಡ್ತೀವಿ. ಈಗ ಮೊದಲ ಹಂತದಲ್ಲಿ 5,600 ಪತ್ರಕರ್ತರಿಗೆ ನಾವು ಬಸ್ ಪಾಸ್ ಅನ್ನ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಅದನ್ನ ವಿಸ್ತರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈ ಯೋಜನೆಯನ್ನ ಜಾರಿಗೆ ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇನ್ನೊಂದು ವಿಚಾರ, ಹೆಲ್ತ್ ಕಾರ್ಡ್ ವಿಚಾರ. ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಕೂಡ ಜಾರಿಗೆ ಬಂದಿದೆ. ಮೊದಲ ಹಂತದಲ್ಲಿ ಅದನ್ನ ನಾವು ಅಕ್ರೆಡಿಟೆಡ್ ಜರ್ನಲಿಸ್ಟ್ಗಳಿಗೋಸ್ಕರ ಜಾರಿಗೆ ತಂದಿದ್ದೇವೆ. ಅದನ್ನು ಕೂಡ ನಮ್ಮ ತಾಲೂಕು ಮಟ್ಟದ ಪತ್ರಕರ್ತರು, ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ವಿಸ್ತರಿಸುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.